ಇನ್ನು ಸಿಎಂ ವಿರುದ್ಧ ಮುಗಿಬಿದ್ದ ಬಿಜೆಪಿಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಸೋಮಣ್ಣ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಕುಮಾರಸ್ವಾಮಿ ಅವರ ಆರೋಪ. ಸಿಎಂ ಸಿದ್ದರಾಮಯ್ಯ ಯಾರನ್ನೂ ಟಾರ್ಗೆಟ್ ಮಾಡೋ ಪ್ರಶ್ನೆನೇ ಇಲ್ಲ. ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂತಹ ವಿಚಾರಕ್ಕೂ ಕೂಡ ಮಾತನಾಡಿದ್ರು. ಸಿದ್ದರಾಮಯ್ಯ ಯಾರನ್ನೂ ಟಾರ್ಗೆಟ್ ಮಾಡೋ ಪ್ರಶ್ನೆ ಇಲ್ಲ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರ ಶಾಶ್ವತವಾಗಿ ಇರುತ್ತೆ ಅಂತ ಯಾರು ಹೇಳ್ತಾರೆ? ಸೋಮಣ್ಣರಿಗೆ ಶಾಶ್ವತವ, ಮೋದಿ ಅವರಿಗೆ ಶಾಶ್ವತವ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತಲೂ ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹಾಗೆ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಹಾಗಾದ್ರೆ ಈಗ ಮೂಡಾದಾಗ ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿದರು, ಅದನ್ನು ದೇವೇಗೌಡರು ಅವ್ರ ಫ್ಯಾಮಿಲಿ ಮಾಡಿದಾರೆ ಅಂತ ಅರ್ಥ ಆಯ್ತನ? ಸಿದ್ದರಾಮಯ್ಯವರು ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥದ್ದು ಮಾಡಿಲ್ಲ. ಈಗ ಯಾವುದೇ ಒಂದು ವಿಚಾರಗಳಲ್ಲಿ ಕಾನೂನು ತಂದ ಕ್ರಮ ಕೈಗೊಳ್ತಿರ್ತದೆ. ಈಗ ಇವ್ರು ತಪ್ಪು ಮಾಡಿದರೆ ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವ್ರು ಹೆದರ್ಬೇಕಾಗ್ತದೆ. ತಪ್ಪು ಮಾಡಲಿಕ್ಕೆ ಯಾಕೆ ಹೆದರಿಕೆ ಮಾಡ್ಕೋಬೇಕಾಗ್ತದೆ? ಮತ್ತು ಹಂಗಾರೆ ಸಿದ್ದರಾಮಯ್ಯ ಮೇಲೆ ಅದು ಕೇಸ್ ಮಾಡಿದರು, ಅದು ಮೊನ್ನೆ ಲೋಕಾಯುಕ್ತರು ಅದು ಸುಳ್ಳು ಅಂತ ಹೇಳ್ತಾರೆ, ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತು. ಅದನ್ನು ದೇವೇಗೌಡರು ಕುಟುಂಬರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಈಗ ಸುಳ್ಳು ಆರೋಪವನ್ನು ಹೊರಿಸೋದು ಸರಿಯಲ್ಲ. ಹಾಗೆ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಲ್ಲ. ಟಾರ್ಗೆಟ್ ಮಾಡೋರು ಯಾರು? ಬಿ ಜೆ ಪಿಯವರು. IT BT ಅದೇನೋದಲ್ಲ, IT ED ಏನ್ರಿ CBI ಮಾಡೋರು ಯಾರು? ಬಿ ಜೆ ಪಿಯವರು. ಅವ್ರ ಜೊತೆ ಹೊಂದಾಣಿಕೆ ಆಗಿ ಕೇಂದ್ರ ಸಚಿವರಾಗಿದ್ದಾರೆ. ಈಗ ಅದೇನೋ ಅಂತಲ್ಲ, ಕುಂಬಳಕಾಯಿ ಕಳ್ಳಾದ್ರೆ ಹೆಗಡ್ಬಿಟ್ಟು ಮಾಡ್ಕೊಂಡ್ರು ಅಂತೇಳಿ. ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಸೋಮಣ್ಣವರು ಈ ರೀತಿ ಮಾತಾಡುವಂಥದ್ದು ವಿರೋಧ ಪಕ್ಷವಾಗಿ ಬೇರೆ ಏನೂ ಸಿಕ್ಕತ್ತಲ್ಲ ಅವ್ರಿಗೆ ಇದನ್ನು. ಹೀಗಾಗಿ ಏನೇನೋ ಮಾತನಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಭಾಳ ಸಶಕ್ತರಾಗಿದ್ದಾರೆ. ಯಾವಾಗ ಮೊದಲು ಹೆಂಗಿದ್ರು ಸಿದ್ದರಾಮಯ್ಯನವರು ಈಗೂ ಹಂಗೆ ಇದ್ದಾರೆ, ಗಟ್ಟಿಯಾಗಿದ್ದಾರೆ, ಸಶಕ್ತರಾಗಿದ್ದಾರೆ, ಹಾಗಾಗಿ ಆರೋಗ್ಯವಂತರಾಗಿದ್ದಾರೆ. ಏನ್ರಿ ಅವ್ರು 100 ವರ್ಷ ಬಾಳ್ತಾರ, ಹೆಚ್ಚಿಗೆ ಬಾಳ್ತಾರ. ಅದಕ್ಕೆ ಸೋಮಣ್ಣವರು ಯಾವುದೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಧಿಕಾರ ಅಲ್ರಿ, ಯಾರಿಗೂ ಜೀವನನೇ ಶಾಶ್ವತ ಅಲ್ಲ. ಇವತ್ತು ನಾವು ಮಾತಾಡಿರ್ತೀವಿ, ನಾಳೆ ನಾವು ಇರ್ತೀವಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಇಲ್ಲ ಅಂತಾರೆ. ಏನು ಸೋಮಣ್ಣವ್ರಿಗೆ ಶಾಶ್ವತನಾ? ಮೋದಿಯವ್ರಿಗೆ ಶಾಶ್ವತನಾ? ಯಾರಿಗೂ ಶಾಶ್ವತ ಅಲ್ಲ. ನೋಡಿ, ನಮ್ಮ ಪಕ್ಷದಾಗ ಹೇಳಿದ್ದೀನಿ, ನಾನು ಪದೇ ಪದೇ ಹೇಳುವಂಥದ್ದಲ್ಲ, ಸರಿಯೂ ಕಾಣಿಸೋದಲ್ಲ. ನಿನ್ನೆ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.